ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಅಂತಿಮ ನಿರ್ಧಾರ ಏನಿದೆ ಈ ಕನೆಕ್ಷನ್ನಲ್ಲಿ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನಿಮ್ಮ ಬಗ್ಗೆ ಅವ್ರು ಏನು ಡಿಸಿಷನ್ ತೊಗೋಬಹುದು, ಅವರ ಅಂತಿಮ ನಿರ್ಧಾರ ಏನಿರಬಹುದು, ಅದಕ್ಕೆ ಏನು ಕಾರ್ಡ್ ಬರುತ್ತೆ ಇಲ್ಲಿ. ಪೀಸ್, ಟ್ರಾನ್ಸಿಷನ್, ಬಾಟಮ್ನಲ್ಲಿ ಡಿವೈನ್ ಟೈಮಿಂಗ್ ಬರ್ತಾ ಇದೆ ನೋಡಿ. ಅವರೊಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ಇವರೊಂದು ಸ್ಪಿರಿಚುವಲ್ ಆಗಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ದೇವ್ರ ಬಗ್ಗೆ ತುಂಬ ನಂಬಿಕೆ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಸರಿ, ಅವ್ರ ಮನಸ್ಸಲ್ಲಿ ಏನೋ ಡಿಸಿಷನ್ ತೊಗೊಂಡಿದ್ದಾರೆ, ಆದರೆ ನಿಮಗೇನು ಹೇಳ್ತಾ ಇಲ್ಲ. ಸರಿಯಾದ ಸಮಯ ಬಂದಾಗ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ. ಸೀಕ್ರೆಟ್ಸ್, ಐ ಹ್ಯಾವೆಂಟ್ ಟೋಲ್ಡ್ ಯು ಎವ್ರಿಥಿಂಗ್. ಬಾಟಮ್ನಲ್ಲಿ ಇಂಡಿಸಿಸಿವ್, ಐ ನೋ ಮೈ ಇನ್ಎಬಿಲಿಟಿ ಟು ಮೇಕ್ ಅ ಡಿಸಿಷನ್ ಹರ್ಟ್ಸ್ ಯು. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಅವರಿಂದ ಕ್ಲಾರಿಟಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಪೇಷನ್ಸ್ ಕಳ್ಕೊಂಡಿದ್ದೀರಾ ಅನ್ನೋದಿದೆ. ಅದೆಲ್ಲ ಅವ್ರಿಗೆ ಗೊತ್ತಿದೆ. ಇಷ್ಟು ದಿನ ಈ ಒಂದು ಕನೆಕ್ಷನ್ನಲ್ಲಿ ಅವರೇನು ನಿರ್ಧಾರ ತಗೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅದು ನಿಮಗೆ ಬೇಜಾರಾಗ್ತಾ ಇತ್ತು. ಅದನ್ನೆಲ್ಲ ನೀವು ಹೇಳ್ಕೊಂಡಿದ್ದೀರಾ. ಆದರೆ ಇಲ್ಲಿ ಅವರು ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ನಿಮ್ಮ ಮನಸ್ಸಲ್ಲಿ ಏನೇನೋ ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಉತ್ತರ ಸದ್ಯದಲ್ಲೇ ಕೊಡ್ತಾರೆ ಅನ್ನೋದೂ ಇದೆ. ಈ ವಿಷಯ ಬಂದಾಗೆಲ್ಲ ಅವ್ರು ನಿಮ್ಗೇನೂ ಹೇಳ್ತಾ ಇರಲಿಲ್ಲ. ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿರಲಿಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿರ್ತಾ ಇದ್ರು. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೇನೋ ಶಾಂತಿ ಕೊಡ್ತಾ ಇತ್ತು, ನೆಮ್ಮದಿ ಕೊಡ್ತಾ ಇತ್ತು. ಅವ್ರಿಗೆ ಯಾವಾಗಾದ್ರೂ ಲೋ ಫೀಲ್ ಆದಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ರು, ನಿಮ್ಮನ್ನು ಭೇಟಿ ಮಾಡ್ತಾ ಇದ್ರು. ಹಾಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ. ಆದರೆ ಇಲ್ಲೇನೋ ಟ್ರಾನ್ಸಿಷನ್ ಇದೆ, ಅಂದರೆ ಏನೋ ಪರಿವರ್ತನೆ ಆಗಿದೆ ಅವ್ರ ಮನಸ್ಸಲ್ಲಿ. ಯಾಕೋ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನಿಮ್ಮ ಬಗ್ಗೆ ಏನಾದರೂ ನಿರ್ಧಾರ ತಗೋಬೇಕು ಹಾಗನ್ನಿಸ್ತಾ ಇದೆ. ಅವ್ರ ಮನಸ್ಸಿನ ಭಾವನೆಗಳನ್ನ, ಅವ್ರ ಫೀಲಿಂಗ್ಸ್ನ ನಿಮ್ಮ ಜೊತೆ ಏನೂ ಶೇರ್ ಮಾಡ್ಕೋತಾ ಇರಲಿಲ್ಲ. ಅದನ್ನೆಲ್ಲ ಸೀಕ್ರೆಟಾಗಿ ಇಟ್ಕೊಂಡಿದ್ರು. ನೀವು ಕೇಳಿದ್ರೂ ಸಹ ಏನೂ ಹೇಳ್ಕೊತಾ ಇರಲಿಲ್ಲ. ಆದರೆ ಅವ್ರು ಆಗಾಗ ಮೆಸೇಜ್ ಮಾಡೋದು, ನಿಮಗೆ ಕಾಲ್ ಮಾಡೋದು, ನಿಮ್ಮನ್ನು ಕೇರ್ ಮಾಡೋದು, ಅದೆಲ್ಲ ನಿಮಗೆ ಹೇಳ್ತಾ ಇತ್ತು ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಹಾಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನಿಮಗೆ. ನಿಮ್ಮ ಬಗ್ಗೆ ಅವ್ರು ಏನು ಡಿಸಿಷನ್ ತೊಗೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಯಾವುದೋ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಅವ್ರು ಕಾಯ್ತಾ ಇರೋ ಹಾಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಮ್ಯಾಜಿಷಿಯನ್ ಬರ್ತದೆ, ಹಾಗೆ ಜಸ್ಟಿಸ್ ಕಾರ್ಡ್ ಬರ್ತದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಇಲ್ಲೊಂದು 6 ಆಫ್ ಪೆಂಟಿಕಲ್ಸ್, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ. ನೀವೊಂದು ಆತುರದ ಸ್ವಭಾವದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಎಷ್ಟು ದಿನ ಕಾಯೋದು, ನಿಮಗೆ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದೆ ನಿಮಗೆ. ಇಲ್ಲಿ ಇನ್ನೇನಿದೆ ಕೇಳೋಣ. ಇಲ್ಲಿ ಅಟ್ರಾಕ್ಷನ್ ಇತ್ತು. ಆಗಾಗ ಇಬ್ಬರಲ್ಲಿ ಇದೇ ವಿಷಯಕ್ಕೆ ಮಾತುಕತೆಗಳು ನಡೀತಾ ಇತ್ತು. ನಿಮ್ಮನ್ನು ಅವ್ರು ತುಂಬ ಕೇರ್ ಮಾಡ್ತಾಯಿದ್ರು. ಶುರುವಿನಲ್ಲಿ ನೀವಿಬ್ಬರು ಭೇಟಿಯಾಗಿದ್ರಿ ಸರಿ, ಆದರೆ ಈಗ ಇಮೋಷನಲ್ ಆಗಿ ನಿಮಗೆ ಅಟ್ಯಾಚ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇರೋದ್ರಿಂದ ಇದು ಸ್ಲೋ ಆಗಿ ಮುಂದುವರಿಯುತ್ತೆ. ಅವ್ರ ಮನಸ್ಸಲ್ಲಿ ಈ ಕನೆಕ್ಷನ್ನಲ್ಲಿ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಏನೋ ಪರಿಸ್ಥಿತಿಗಳಿದೆ, ಆದರೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ನಿಮ್ಮ ಬಗ್ಗೆ ನೆನಪುಗಳಿದೆ. ಇದಕ್ಕೆ ಇನ್ನೇನಿದೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡೋಣ. ಇಲ್ಲಿ ರೀಬರ್ತ್ ಬರ್ತಾ ಇದೆ, ಹಾಗೆ ದಿ ಎಂಪರರ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್. ನಿಮ್ಮ ಎನರ್ಜಿ ನೋಡಿದಾಗ ನಿಮಗೆ ತುಂಬ ಪೊಸೆಸಿವ್ನೆಸ್ ಇದೆ.
ಆ ವ್ಯಕ್ತಿ ಬಗ್ಗೆ ಕನ್ಫ್ಯೂಷನ್ಸ್ ಇದೆ, ಹಾಗೆ ನೆಗೆಟಿವ್ ಥಾಟ್ಸ್ ಇದೆ. ಹೇಗಾದರೂ ಮಾಡಿ ಅವ್ರ ನಿರ್ಧಾರನ ತಿಳ್ಕೋಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಆಗಾಗ ಡಿಪ್ರೆಸ್ ಆಗ್ತೀರಾ, ಯಾಕೆಂದರೆ ಈ ವ್ಯಕ್ತಿನ ಬಿಟ್ಕೊಡೋಕ್ಕೆ ನಿಮಗೂ ಇಷ್ಟ ಇಲ್ಲ. ಇಬ್ಬರಲ್ಲೂ ಫೀಲಿಂಗ್ಸ್ ಇದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ, ಆದರೆ ಇನ್ನೂ ಏನೂ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ನಿಮಗೆ. ಹಾಗಿರೋದ್ರಿಂದ ಎಷ್ಟೋ ಸರಿ ನೀವು ಡಿಪ್ರೆಸ್ ಆಗೋದಿದೆ. ಅವ್ರು ಒಂದಿನ ನಿಮಗೆ ಕಾಲ್ ಮಾಡಿದಿದ್ರು, ಮೆಸೇಜ್ ಮಾಡಿದಿದ್ರು ತುಂಬ ಗಾಬರಿ ಆಗ್ತೀರಾ, ಟೆನ್ಷನ್ ಮಾಡ್ಕೋತೀರಾ. ಇಲ್ಲೇನೋ ಮುಂದೆ ಸಡನ್ ಚೇಂಜಸ್ ಬರೋದಿದೆ ಈ ಕನೆಕ್ಷನ್ನಲ್ಲಿ. ನಿಮ್ಮ ಮನಸ್ಸಲ್ಲಿ ಎಷ್ಟೇ ಇಮೋಷ್ನಲ್ ಫೀಲಿಂಗ್ಸ್ ಇದ್ರೂ ನೀವೇನೂ ಹೇಳ್ಕೊತಾ ಇಲ್ಲ. ಅವ್ರು ಇಲ್ಲ ಅಂತಂದರೆ ಏನು ಮಾಡೋದು? ಆ ಶಬ್ದ ಕೇಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅವ್ರ ಮಾತು, ಅವ್ರ ವ್ಯಕ್ತಿತ್ವ ನಿಮಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ನಿಮ್ಮಲ್ಲಿ. ಅವ್ರೇನಾದರೂ ಹೇಳ್ತಾರಾ ಈ ಕನೆಕ್ಷನ್ ಬಗ್ಗೆ? ಏನಾದರೂ ನಿರ್ಧಾರ ತಗೋತಾರಾ? ಹಾಗೆ ನೀವು ಕಾತ್ರದಿಂದ ಕಾಯ್ತಾ ಇದ್ದೀರಾ. ನೀವು ನಿರೀಕ್ಷೆ ಮಾಡ್ತಾ ಇರೋ ಆ ಡಿವೈನ್ ಟೈಮಿಂಗ್ ಯಾವಾಗ ಬರುತ್ತೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ ಅಲ್ವಾ? ಒಂದು ವ್ಯಕ್ತಿಗೆ ಅವ್ರ ಜೀವನದ ನಿರ್ಧಾರ ತಗೊಳ್ಳೋದು ತುಂಬ ಕಷ್ಟಕರವಾದಂಥ ವಿಷಯ. ಮನೆಯಲ್ಲಿ ಕೇಳಬೇಕು, ಎಲ್ಲರನ್ನೂ ಒಪ್ಪಿಸ್ಬೇಕು. ನಿಮ್ಮ ಬಗ್ಗೆ ಇಷ್ಟ ಇದ್ರೂ ಯಾಕೋ ಅವ್ರ ಮನಸ್ಸಲ್ಲಿ ಯೋಚನೆಗಳಿದೆ. ಮನೇಲಿ ಹೇಗೆ ಹೇಳೋದು, ಮನೇಲಿ ಒಪ್ತಾರಾ ಇಲ್ವಾ, ಹಾಗೆ ನೂರೆಂಟು ಭಾವನೆಗಳು ಅವ್ರ ಮನಸ್ಸಲ್ಲಿ ಬರ್ತಾನೇ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಪರಿವೇ ಇಲ್ಲ. ಏನಾದರೂ ಸರಿ, ಅವರೇನಾದರೂ ನಿರ್ಧಾರ ಕೊಡಬೇಕು, ಆ ಥರ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಆದರೆ ಇಲ್ಲೊಂದು ರೀಬರ್ತ್ ಇದೆ, ಟ್ರಾನ್ಸಿಷನ್ ಇದೆ. ಹಾಗಿರೋದ್ರಿಂದ ಏನೋ ಸಡನ್ನಾಗಿ ಚೇಂಜಸ್ ಆಗೋದಿದೆ ನಿಮ್ಮ ಕನೆಕ್ಷನ್ನಲ್ಲಿ. ಇದ್ದಕ್ಕಿದ್ದ ಹಾಗೆ ಬಂದು ನಿಮ್ಮ ಕೈ ಹಿಡ್ಕೊಂಡು ನಾನೇನೋ ನಿರ್ಧಾರ ತಗೊಂಡಿದ್ದೀನಿ, ಅದೇನಂತ ಕೇಳ್ತೀಯಾ ಹಾಗೆ ಹೇಳೋ ದಿನ ಬರ್ಬೋದು ಹಾಗೂ ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಏನು ಅಡ್ವೈಸ್ ಇದೆ? ಸ್ಟ್ರೆಸ್, ಹಾಗೆ ಥಂಡರ್ಬೋಲ್ಟ್ ಬರ್ತಾ ಇದೆ, ಮತ್ತೊಂದು ಪ್ಲೇಫುಲ್ನೆಸ್, ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್, ಹಾಗೆ ಔಟ್ಸೈಡರ್. ಬಾಟಮ್ನಲ್ಲಿ ಫ್ರೆಂಡ್ಲಿನೆಸ್ ಇದೆ. ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ನ ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಿದೆ. ಮುಂದೆ ಇದು ಕಂಟಿನ್ಯೂ ಆಗುತ್ತೆ. ಅವ್ರ ಮನಸ್ಸಲ್ಲಿ ಏನೋ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಲ್ಲೊಂದು ಸ್ಟ್ರೆಸ್ ಇದೆ. ಮನೆಯಲ್ಲಿ ಎಲ್ಲರನ್ನೂ ಒಪ್ಪಿಸ್ಬೇಕು ಅನ್ನೋ ಮನಸ್ಸಿದೆ. ಯಾಕೆಂದರೆ ಇಲ್ಲಿ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ. ಶುರುವಿನಲ್ಲಿ ಇಲ್ಲೊಂದು ಪ್ಲೇಫುಲ್ನೆಸ್ ಇತ್ತು. ದಿನ ಕಳೆದ ಹಾಗೆ ಏನೋ ಡೀಪ್ ಫೀಲಿಂಗ್ಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ. ಮನೆಯಲ್ಲಿ ಹೇಳಿದ್ರೆ ಗಲಾಟೆ ಆಗುತ್ತೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಅದಕ್ಕೋಸ್ಕರ ಇಷ್ಟು ದಿನ ಸುಮ್ಮನೆ ಇದ್ದರು. ಆದರೆ ಈಗ ಏನೋ ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇವೆಲ್ಲ ಯೋಚನೆಗಳಿಂದ ಆಗಾಗ ಸ್ಟ್ರೆಸ್ ಆಗುತ್ತೆ. ಆದರೆ ಅದನ್ನು ನಿಮ್ಮ ಹತ್ರ ತೋರಿಸ್ಕೋತಾ ಇಲ್ಲ ಅವರು. ಎಷ್ಟೋ ಸರಿ ನಿಮಗೆ ಸುಳ್ಳು ಹೇಳಿರೋದುಂಟು. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಏನು ಬರುತ್ತೆ ಇಲ್ಲಿ? ಚೇಂಜ್ ಬರ್ತಾ ಇದೆ. ಮುಂದೆ ಇಲ್ಲೊಂದು ಟ್ರಾನ್ಸಿಷನ್ ಇದೆ. ಏನೋ ಚೇಂಜಸ್ ಆಗುತ್ತೆ. ಇದಕ್ಕೆ ಗ್ರೇಸ್ ಬರ್ತಾ ಇದೆ, ಹಾಗೆ ಪ್ರೊಟೆಕ್ಷನ್, ಮತ್ತೊಂದು ಪ್ಯೂರಿಟಿ. ಫೈನಲ್ ಕಾರ್ಡ್ ಡಿವೈನ್ ಟೈಮಿಂಗ್ ಮತ್ತೆ ಬರ್ತಾ ಇದೆ ನೋಡಿ. ಇಲ್ಲೊಂದು ಜೆಂಟಲ್ನೆಸ್. ಈ ಕನೆಕ್ಷನಲ್ಲಿ ಗ್ರ್ಯಾಜುಯಲ್ ಆಗಿ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ ಅನ್ನೋದಿದೆ. ಅಂದರೆ ಏನೇನು ಸಮಸ್ಯೆಗಳಿದೆ ಅದೆಲ್ಲ ಸಾಲ್ವ್ ಆಗೋದ್ರಲ್ಲಿದೆ. ಆ ಏಂಜಲ್ ಪ್ರೊಟೆಕ್ಷನ್ ನಿಮಗಿದೆ. ನಿಮ್ಮಿಬ್ಬರದು ಒಂದು ಪ್ಯೂರ್ ಲವ್ ಆಗಿರೋದ್ರಿಂದ ಈ ಕನೆಕ್ಷನ್ ಮುಂದುವರಿಯುತ್ತೆ. ಅವ್ರು ಏನು ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಡಿವೈನ್ ಟೈಮಿಂಗ್ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಗ್ರೇಸ್ಫುಲ್ನೆಸ್ ಇದೆ, ಪ್ಯೂರ್ ಲವ್ ಇದೆ. ಹಾಗಿರೋದ್ರಿಂದ ಏಂಜಲ್ ಬ್ಲೆಸ್ಸಿಂಗ್ಸು ಇದೆ. ನೀವು ವೆಯ್ಟ್ ಮಾಡ್ತಾ ಇರೋ ಆ ಡಿವೈನ್ ಟೈಮಿಂಗ್ ಆದಷ್ಟು ಶೀಘ್ರದಲ್ಲೇ ಬರುತ್ತೆ ಅನ್ನೋದಿದೆ. ನಿಮ್ಮ ಬಗ್ಗೆ ಅವರು ಫೈನಲ್ ಡಿಸಿಷನ್ ಆಗಲೇ ಮನಸ್ಸಲ್ಲಿ ತಗೊಂಡಾಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.